ಬಂಧುಗಳೇ ನಮಸ್ಕಾರ, ನಾನು ನಿಮ್ಮ ಎಂಪಿ ಮುದಾಳೆ. ಅಣ್ಣಾಭಾವ ಸಾಠೆ ಜಯಂತ್ಯೋತ್ಸವದ ಅಂಗವಾಗಿ ಸರ್ಕಾರಿ ಹಿರಿಯ ಮತ್ತು ಪ್ರೌಢಶಾಲೆ ಹಾಗೂ ಉರ್ದು ಮಾಧ್ಯಮದ ಮಕ್ಕಳಿಗೆ ನೋಟ್ಬುಕ್ ವಿತರಣೆ. ಈ ಕಾರ್ಯಕ್ರಮದ ಉದ್ಘಾಟಕರಿಗೆ ಆಗಮಿಸಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂತಹ ಸುಭಾಷ್ ರತ್ನ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಈ ಒಂದು ಕಾಲಘಟ್ಟದಲ್ಲಿ ಬಡತನದ ರೇಖೆಯಿಂದ ಕೆಳಗಿರತಕ್ಕಂಥ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ವಿತರಣೆ ಮಾಡುವ ಮೂಲಕ ಅಣ್ಣಾಭಾವ ಸಾಠೆ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದಿಷ್ಟು ವಿಭಿನ್ನ ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ಈಗ ಸುಮಾರು 1200ಕ್ಕೂ ಅಧಿಕ ಪುಸ್ತಕಗಳನ್ನ ವಿತರಣೆ ಮಾಡಲಾಗಿದೆ ಎಂದು ಸುಭಾಷ್ ರತ್ನ ಅವರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಕ್ಕಂಥ MS ಮನೋಹರ್ ಅವರು ಮಾತನಾಡುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ವಿಭಿನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಇತರ ವಿದ್ಯಾರ್ಥಿಗಳಿಗೆ ಕಂಪ್ಯಾರಿಸನ್ ಮಾಡಿದಾಗ ಒಂದಿಷ್ಟು ಬಡ ಮಕ್ಕಳಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಏನಾದರೂ ಒಂದಿಷ್ಟು ಕೊಡುಗೆ ನೀಡಬೇಕೆಂಬ ನಿರ್ಧಾರ ಮಾಡಿಕೊಂಡು ಟ್ರಸ್ಟ್ ನಲ್ಲಿ ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿಯೊಬ್ಬ ಮಕ್ಕಳಿಗೆ 4 ನೋಟ್ಬುಕ್ ಗಳನ್ನು ವಿತರಣೆ ಮಾಡಲಾಗಿದೆ ಮತ್ತು ಭಾಗ್ಯವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕವನ ಸಂಕಲನ ಪುಸ್ತಕನ ನೀಡಿ ಅವರನ್ನು ಗೌರವಿಸಲಾಗಿದೆ ಎಂದು MS ಮನೋಹರ್ ಅವರು ತಿಳಿಸಿದ್ದಾರೆ. ಇದೇ ಸಮಯದಲ್ಲಿ ಸಾಹಿತಿ ರಮೇಶ್ ಬಿರಾದಾರ್ ಸೇರಿದಂತೆ ಟ್ರಸ್ಟ್ ನ ಕಾರ್ಯದರ್ಶಿಯಾದ ಪ್ರವೀಣ್ ಮೀರಾಗಂಜ್ಕರ್ ಅನೇಕ ಪದಾಧಿಕಾರಿಗಳು ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಅಣ್ಣಾಭಾವ ಸಾಠೆ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಲೋಕಮ ಟ್ರಸ್ಟ್ ಬೀದರ್ ಸಾಹಿತ್ಯ ರತ್ನ ಅಣ್ಣಾಭಾವ ಸಾಠೆರವರ 105ನೇ ಜಯಂತಿ ಅಂಗವಾಗಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಈ ಟ್ರಸ್ಟಿನ ಅಧ್ಯಕ್ಷರಾದಂಥ ಮನೋಹರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸಿ ತಮ್ಮ ವಿಚಾರ ವ್ಯಕ್ತಪಡಿಸಿದರು. ಈ ಒಂದು ಕಾರ್ಯಕ್ರಮವು ಈ ಒಂದು ಮೈಲೂರು ಶಾಲೆಯಲ್ಲಿ ಆಚರಿಸಲಾಯಿತು. ಈ ಶಾಲೆಯಲ್ಲಿ ಯಾಕಂತಂದರೆ ಇಲ್ಲಿ 3 ಶಾಲೆಗಳು ಇರ್ತವೆ. ಒಂದು ಉರ್ದು ಶಾಲೆ, ಒಂದು ಕನ್ನಡ ಮಾಧ್ಯಮ ಶಾಲೆ ಹಾಗೂ ಒಂದು ಪ್ರಾಥಮಿಕ ಶಾಲೆ. ಈ 3 ಶಾಲೆಗಳ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರು ತುಂಬ ಸಹಕಾರ ನೀಡಿದ್ದಾರೆ ಮತ್ತು ಎಲ್ಲ ಮಕ್ಕಳು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅಂತಂದರೆ ಇಲ್ಲಿ ನಾವು ಬಹಳಷ್ಟು ಕಡೆ ನಾವು ಕಾರ್ಯಕ್ರಮ ಮಾಡೋದ್ರಿಂದ ದುಂದುವೆಚ್ಚ ಆಗುತ್ತದೆ. ಆದರೆ ಅನೇಕ ಬಡ ಮಕ್ಕಳಿಗೆ ನಾವು ಉಚಿತವಾಗಿ ನಾವು ನೋಟ್ಬುಕ್ ವಿತರಣೆ ಮಾಡೋದ್ರಿಂದ ಅವರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ ಅಂತಂದು ಹೇಳಿ ನಮ್ಮ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿ ಎಲ್ಲ ಪದಾಧಿಕಾರಿಗಳು ಎಲ್ಲ ನಿರ್ಣಯ ತಗೊಂಡು ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿದ್ದೀವಿ. ಈ ಶಾಲೆಯಲ್ಲಿ ನಮ್ಮ ಟ್ರಸ್ಟಿನ ಒಂದು ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಮಿರಗಂಜ್ಕರ್ ಸರ್ ಅವರು ಭಾಗವಹಿಸಿದರು. ಅವರೆಲ್ಲ ಈ ಕಾರ್ಯಕ್ರಮವನ್ನು ಅತ್ಯುತ್ತಮ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದ ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ತಮಗೆಲ್ಲರೂ ಧನ್ಯವಾದಗಳು. ಥ್ಯಾಂಕ್ ಯು. ಸಾಹಿತ್ಯ ರತ್ನ ಅಣ್ಣಾಭಾವ ಸಾಠೆ ಅವರ 105ನೇ ಜಯಂತಿ ಅಂಗವಾಗಿ ಈ ವರ್ಷ ಭಾಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶಾಲಾ ಮಕ್ಕಳಿಗೆ ಅವರಿಗೆ ಉಚಿತವಾಗಿ ನೋಟ್ಬುಕ್ ವಿತರಣೆ ಮಾಡುವುದು ಮತ್ತು ಯಾವ ಶಾಲೆಯಲ್ಲಿ SLCಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡಿತಾರೋ ಅವರು ಕೂಡ ಸನ್ಮಾನ ಮಾಡುವಂಥದ್ದು. ಹಾಗೆ ನಮ್ಮ ಟ್ರಸ್ಟಿಂದ ಈಗಾಗಲೇ ಏನು ಸಂವಿಧಾನದ ಮಹತ್ವ ಕುರಿತು ಒಂದು ಕವನ ಸಂಕಲನ ಏನಂದು ಭಾಗ್ಯವಿಧಾತ ಪ್ರಕಟ ಆಗಿದೆ. ಆ ಪುಸ್ತಕ ಕೂಡ ಪ್ರತಿಯೊಂದು ಮಗುವಿಗೆ ನಾವು ನೀಡಿ ಸಂವಿಧಾನದ ಒಂದು ಆಶಯಗಳನ್ನು ಕೂಡ ಪ್ರಚಾರ ಮಾಡಬೇಕನ್ನೋ ಮಹದಾಶೆಯಿಂದ ಇಂದು ಈ ಒಂದು ಮೈಲೂರು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಉರ್ದು ಇಡೀ ಇಲ್ಲಿನ ಶಿಕ್ಷಕರು, ಮುಖ್ಯರುಗಳು ಮತ್ತು SDMC ಹಾಗೂ ಪಾಲಕರೆಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಪ್ರತಿ ವರ್ಷ ನಾವು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಆ ಒಂದು ನಿಟ್ಟಿನಲ್ಲಿ ತಮ್ಮ ಮಾಧ್ಯಮದ ಮೂಲಕ ಅಣ್ಣಾಭಾವ ಸಾಠೆಯವರ ಒಂದು ಸಾಹಿತ್ಯ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯಗಳನ್ನು ಎರಡು ಜೊತೆಯಲ್ಲೇ ತೆಗೆದುಕೊಂಡು ಹೋಗಬೇಕನ್ನೋ ಮಹದಾಶೆಯಿಂದ ಮತ್ತೆ ನಾವು ಏನು ಸಾಹಿತ್ಯ ರತ್ನ ಅಣ್ಣಾಭಾವ ಸಾಠೆ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ತಾ ತಮ್ಮೆಲ್ಲರಿಗೆ ಒಂದಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಮಾಡಿಕೊಂಡಿರುವುದಕ್ಕೆ ಈ ಮಕ್ಕಳಿಗೂ ಶುಭಾಶಯಗಳನ್ನು ಕೋರುತ್ತಾ, ಒಬ್ಬ ದಾರ್ಶನಿಕರು ಮಹಾತ್ಮರ ಜಯಂತಿ ಯಾವ ರೀತಿ ಆಚರಣೆ ಮಾಡ್ಬೇಕಂತ ಮಾದರಿಯನ್ನು ಹಾಕಿಕೊಟ್ಟಿದ್ದಾರೆ ಈ ಅಣ್ಣಾಭಾವ ಸಾಠೆ ಸಂಘ ಸಂಸ್ಥೆಯವರು. ಮನೋಹರ್ ಸರ್ ಆಗಲಿ, ಇಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು. ಇವತ್ತು ನಾವು ಜಯಂತಿಗಳು ದಾರ್ಶನಿಕರದು ಮಹಾತ್ಮರದು ಜಯಂತಿಗಳನ್ನ ಹೆಂಗ ಮಾಡಿ ಅಂದ್ರೆ ರಸ್ತೆಗೆ ಬಂದು ಕುಣಿಯೋದು, ಆಡಂಬರವಾಗಿ ಕಿರಿಚತಕ್ಕಂತಹ ಎಷ್ಟು DJ ಸೌಂಡ್ ಬಿಡ್ತಾರಂದ್ರೆ
ಆಯಾ ಜಾತಿ ಧರ್ಮ ಎಲ್ಲರೂ ಇವತ್ತು ನಾವು ಹೇಳ್ಕೊತೀವಿ ಮಹಾತ್ಮರ ಜಯಂತಿಗಳು ಅಂತೇಳಿ, ಆದ್ರೆ ಅದನ್ನ ಜನರಿಗೆ ತ್ರಾಸ ಕೊಡ್ತಾ ಇದ್ದೀವಿ. ನೋಡಿ ಈ ಒಂದು ಸಂಸ್ಥೆ ಹೆಂಗ್ ಜಯಂತಿ ಮಾಡ್ತಾ ಇದೆ ಅಂದ್ರೆ, ಸಣ್ಣ ಸಣ್ಣ ಮಕ್ಕಳಿಗೆ, ಬಡ ಶಾಲೆಯ ಮಕ್ಕಳಿಗೆ ಏನಪ್ಪ ಪುಸ್ತಕ ಕೊಡುವ ಮೂಲಕ ಒಂದು ಆಚರಿಸಿ ಒಂದು ಮಾದರಿ ಆಗ್ತಾ ಇದ್ದಾರೆ. ನಾವು ಎಷ್ಟು ವೈಜ್ಞಾನಿಕವಾಗಿ ಮುಂದುವರಿತಾ ಇದೀವಿ, ನಾವು ಎಷ್ಟು ಸಂಪಾದನೆ ಮಾಡ್ತಾ ಇದೀವಿ ಅಂತ ಹೇಳ್ಕೊತಾ ಇದೀವಿ, ಆದ್ರೆ ನಾವು ಅಷ್ಟೇ ಹಿಂದಕ್ಕೆ ಹೋಗ್ತಾ ಇದೀವಿ. ನೋಡಿ ಇವತ್ತು ಸರ್ಕಾರ, ದೇಶ ಸ್ವತಂತ್ರ ಆದ ಬರೀ 75 ವರ್ಷದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಅವನತಿ ಆಗ್ತಾ ಇದ್ದಾವೆ. ಒಂದ್ ಕಡೆ ಸರ್ಕಾರಿಯ ಧೋರಣೆ, ಸರ್ಕಾರ ಆಡಳಿತದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ನಿರ್ಲಕ್ಷ್ಯ, ಇದಕ್ಕಿಂತ ದೊಡ್ಡ ದುರಂತ ಏನದ? ನಾವು ಎಷ್ಟೊಂದು ಕಲಿತು ದೇಶ ಸ್ವತಂತ್ರ ಆಗಿ ಮತ್ತೆ ITBT ಅಂತಕ್ಕಂಥ ದೊಡ್ಡ ದೊಡ್ಡ ದೈತ್ಯ ಕಂಪನಿಗಳ ಗುಲಾಮರಾಗ್ತಾ ಇದೀವಿ ನಾವು. ಅದೇ ರೀತಿಯಲ್ಲಿ ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ಚಿ ಸರ್ಕಾರ ಏನಪ್ಪ ಅಂದ್ರೆ ಖಾಸಗಿ ಶಾಲೆಯನ್ನು ತೆರೆದು ಮತ್ತೆ ಸಿರಿವಂತರಿಗೆ ಪೋಷಣೆ ಮಾಡ್ತಾ ಇದೆ ಸರ್ಕಾರ. ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇದೀವಿ ಒಂದು ಕಡೆ, ಮತ್ತೆ ಹಿಂದಕ್ಕೆ ಏನಿತ್ತಲ್ಲ ದೇಶಮುಖರು ರಾಜರಾಡಳಿತ ಅತ್ತ ನಾವು ಸಾಕ್ತಾ ಇದ್ದೀವಿ ಇವು ಇಂಡೈರೆಕ್ಟ್ ಆಗಿ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ, ಯಾಕಂದ್ರೆ ನಾನು ಮಾತಾಡೋದು ಸ್ವಲ್ಪ ಕೇಳಿದ್ರಲ್ಲ ಕಲಾಲ್ ಸರ್ ಕ್ರಾಂತಿಕಾರಿ ಅಂತ ಇಂಥ ಮಾತುಗಳೇ ಬರ್ತವೆ, ಎಲ್ರಿಗೂ ಚೂಸ್ತದಂಗ. ನನಗೆ ಯಾರು ವೇದಿಕೆ ನಮ್ಮಂತವ್ರಿಗೆ ಕರೆಯೋದೇ ಇಲ್ಲ ಜಾಸ್ತಿ, ಯಾಕಂದ್ರೆ ಬಂದ್ ಕರೆದವರಿಗೆ ಅವ್ರು ಬೈತಾರಂತ ವಾಡಿಕೆ ಇದೆ. ಅದ್ರ ಹೇಳುವ ಮಾತ್ರ ಸತ್ಯ ಅದಾವ. ನೋಡ್ರಿ ಇವತ್ತು ನಾವು ಶಾಲೆ ಶಿಕ್ಷಕರು, ನಮ್ಮ ಮಕ್ಕಳು ಶಾಲೆ ಶಿಕ್ಷಕರು ಆಗ್ಬೇಕು ಅಂತಕ್ಕಂಥ ಆಲೋಚನೆ ಸರ್ಕಾರ ಕಣ್ಣು ತೆರೆಸಬೇಕು. ನಮ್ಮ ಮಕ್ಕಳ ಕಣ್ಣು ನಾವು ಬಹುಶಃ ನಾವು ನಿರೂಪಿಸಬೇಕಾಗುವಂತ ಅವಶ್ಯಕತೆ ಇವತ್ತದ. ಆ ಕಡೆ ನಾವು ಸ್ವಲ್ಪ ಚಿಂತನೆ ಮಾಡಿ ಮುಂದೆ ಹೆಜ್ಜೆ ಇಡೋಣ ಅಂತ ಹೇಳುತ್ತಾ, ಕಳಕಳಿಯದ ನಂದಿಲ್ಲ, ಯಾರಿಗೆ ಟೀಕೆ ಮಾಡ್ಬೇಕಂತ ಅಲ್ಲ, ಮುಂದೆ ನಮ್ಮ ಮಕ್ಕಳು ಉದ್ಧಾರ ಆಗ್ಲಿ ಅಂತಕ್ಕಂಥ ಕಳಕಳಿಯ ಮಾತುಗಳು ನಿಮ್ಗೆ ಎಷ್ಟು ಸಹಿ ಆಗ್ತಾವಿಲ್ಲೋ ಗೊತ್ತಿಲ್ಲ. ನಾನು 2 ಮಾತು ಮುಗಿಸ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಿಸ್ತಾ. ಜೈ ಹಿಂದ್, ಜೈ ಕರ್ನಾಟಕ.